ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ರಾಗಿ ಹಾಲ್ಬಾಯಿ ಮಾಡ್ತಾಯಿದ್ದೀನಿ. ರಾಗಿ ಹಾಲ್ಬಾಯಿ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬ ಹೆಲ್ದಿ ರೆಸಿಪಿ. ಬೇಕ್ರಿಗಳಲ್ಲೆಲ್ಲ ದುಬಾರಿ ದುಡ್ಡು ಕೊಟ್ಟು ಸ್ವೀಟ್ ಥರ ಬದಲಾಗಿ ಮನೆಯಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಈ ಹೆಲ್ದಿ ಹಾಲ್ಬಾಯಿನ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸರಿ ಮಾಡಿಕೊಂಡ್ರೆ ಸಾಕು, ಮತ್ತೆ ಮಾಡ್ಕೊಳ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು ಒಂದು ತೆಂಗಿನಕಾಯಿ 2 ಹೋಳನ್ನು ನಾನು ತುರಿದು ಆ್ಯಡ್ ಮಾಡಿದ್ದೀನಿ ಮಿಕ್ಸಿ ಜಾರ್ಗೆ. ಮತ್ತು ಅದಕ್ಕೆ 1 ಲೋಟದಷ್ಟು ರಾಗಿನ ನೆನೆಸಿ 6 ಅವರ್ ನೆನೆಸಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀರು ಹಾಕಿ ರುಬ್ಕೊಳ್ಬೇಕು. ಮತ್ತು ಸ್ವಲ್ಪ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ, ಅದನ್ನು ಕಾಟನ್ ಬಟ್ಟೆಯಿಂದ ಸೋದಿಸ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು 2 ಸರಿ ರುಬ್ಬಿ ನೀವು 1 ಲೀಟ್ರಷ್ಟು ಹಾಲನ್ನ ತಗೊಳ್ಬೇಕು. ನಾವು ಕಾಯಿ ಬಳಸಿರೋದ್ರಿಂದ ಕಾಯಿನಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚು ಮಾಡುವ ಲಾರಿಕ್ ಆಮ್ಲ ಇದೆ. ಆದ್ದರಿಂದ ನಮಗೆ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಮತ್ತು ಇದರಲ್ಲಿರ್ತಕ್ಕಂಥ ಕಾಯಲ್ಲಿರ್ತಕ್ಕಂಥ ಗುಡ್ ಫ್ಯಾಟ್ ಇರೋದ್ರಿಂದ ನಮಗೆ ಮೆಮೊರಿ ಪವರ್ ಹೆಚ್ಚಾಗುತ್ತೆ. ಮತ್ತು ಹೆಚ್ಚು ಕಬ್ಬಿಣದಂಶ ಸಿಗುತ್ತೆ, ಮತ್ತು ಪ್ರೋಟೀನ್ ಸಿಗುತ್ತೆ. ಮತ್ತು ರಾಗಿಯಲ್ಲೂ ಸಹ ಹೆಚ್ಚು ಕಬ್ಬಿಣದಂಶ ಇದೆ, ಪ್ರೋಟೀನ್ ಇದೆ, ಮತ್ತು ನಮ್ಮ ದೇಹವನ್ನು ತಂಪಾಗಿಡಲು ಸಹಾಯ ಮಾಡುತ್ತೆ. ಮತ್ತು ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವ್ನ ಹಚ್ಚಿ ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಸಿಹಿ ಅನುಗುಣವಾಗಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಸ್ಟವ್ನ ಒಂದು ಮೀಡಿಯಮ್ ಫ್ಲೇಮ್ ಮೇಲೆ ಕೊಟ್ಕೊಂಡು ಈ ಥರ ತಳ ಹಿಡಿದ ಹಾಗೆ ನಾವು ತಿರ್ಕೋತಾನೆ ಇರಬೇಕು. ಸುಮಾರು ಒಂದು 10 ನಿಮಿಷದವರೆಗೂ ಈ ಥರನೇ ಸ್ಪೂನಿಂದ ನಾವು ತಿರ್ಕೋತಾನೆ ಇರಬೇಕು. ಇದರಲ್ಲಿರ್ತಕ್ಕಂಥ ಜಿಡ್ಡಿನಂಶನೇ ಸಾಕು, ಯಾವುದೇ ತುಪ್ಪ ಆಗಲಿ ಏನಾಗಲಿ ಬಳಸೋದು ಬೇಡಿ. ನೋಡಿ, ಕಾಯಿ ಮತ್ತು ರಾಗಿಯಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ. ನೀವು ತಿಂಗಳಲ್ಲಿ 2 ತಿಂಗಳಲ್ಲಿ ಒಂದು ಸರಿ ಈ ಥರ ಮಾಡ್ಕೊಳ್ಳಿ. ಬೇಸಿಗೆ ಕಾಲಕ್ಕಂತೂ ಬೆಸ್ಟ್ ಸ್ವೀಟ್ ಇದು. ಈ ರಾಗಿ ಹಾಲ್ಬಾಯಿನ ಮಾಡಾದಮೇಲೆ ಫ್ರೀಜರಲ್ಲಿಡೋದು ಇವೆಲ್ಲ ಮಾಡಬೇಡಿ. ನಾನು ಬೆಳಿಗ್ಗೆ ರಾಗಿನ ನೆನೆಸಿದೆ, ಸಂಜೆ ರುಬ್ಬಿಟ್ಟು ಸಂಜೆ ಮಾಡಿದೆ. ಅವಾಗ ಸಂಜೆ ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗುತ್ತೆ, ಬೆಳಗ್ಗೆ ಸರ್ವ್ ಮಾಡ್ಕೊಳ್ಬೋದು. ಇವಾಗ 10 ನಿಮಿಷ ಆಗಿದೆ, ಚೆನ್ನಾಗಿ ತಳ ಎಲ್ಲ ಬಿಟ್ಟಿದೆ. ಇವಾಗ ನಾನು ತಟ್ಟೆಗೆ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕೆಮಿಕಲ್ ಇರ್ತಕ್ಕಂಥ ಕಲ್ಲರ್ ಆಗಲಿ ಏನಾಗಲಿ ಏನೂ ಹಾಕಬೇಡಿ. ಫ್ರೀಜರಲ್ಲೂ ಸಹ ಇಡಬೇಡಿ. ನೋಡಿ, ಇವಾಗ ಮಾರನೇ ದಿನ ಕಂಪ್ಲೀಟಾಗಿ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ. ಇವಾಗ ಕೇಕ್ ಥರ ಇದೆ ನೋಡಿ, ಎಷ್ಟು ಗಟ್ಟಿಯಾಗಿ ಬಂದಿದೆ. ತುಂಬ ಹೆಲ್ದಿ ರೆಸಿಪಿ. ನೀವು ಒಂದು ಸರಿ ಟ್ರೈ ಮಾಡಿ. ಮಕ್ಕಳಂತೂ ವಯಸ್ಸಾದವರು ಎಲ್ಲ ತುಂಬ ಇಷ್ಟಪಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿನೂ ಕೂಡ. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.